ಪೊಲೀಸು ಸರ್ ನಾನೇನೆ 135 ಕಿಲೋಮೀಟರ್ ಗಾಡಿ ಇಟ್ಕೊಂಡ್ ಬಂದಿದ್ದೀನಿ, ಒಬ್ಬನೇ ಅದೇ ರೋಡಲ್ಲಿ. ನಮಸ್ಕಾರ KKF ಎಲ್ಲ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ಅಣ್ಣ ಇಲ್ಲ ನಡ್ಕೊಂಡ್ಬರ್ತೀನಿ ಅಣ್ಣ, ನನ್ನ ಪಡೆದ ನಾನು. ಓಕೆ, ಸೊ ಈಗ ಚೈನಾದ ಗಲ್ಲಿಗಳಲ್ಲಿ ಓಡಾಡ್ತಾ ಇದ್ದೀವಿ. ಸೊ ಇದೇ ನೋಡಿ ಚೈನಾದ ಅದು ಚೆಕ್ ಪೋಸ್ಟು, ಚೈನಾದ ಅಂಗಡಿಗಳು. ಸೊ ಈಗ ನಾವು ಹೋಗ್ತಾ ಇರೋದು ಆ್ಯಕ್ಚುಲಿ ಇನ್ನೂ ಗೇಟ್ ಓಪನ್ ಆಗಿಲ್ಲ ಅಂತೆ. ಫಸ್ಟು ತಿಂಡಿ ತಿನ್ಕೊಂಡು ಅದಾದಮೇಲೆ ನಾವು ಹೊರಡ್ತೀವಿ. ಇದೇ ಜಾಗದಲ್ಲಿ ರಾತ್ರಿ ಬಂದು ಸ್ಟಾಪ್ ಆಗಿದ್ವಿ. ಆ ನೇಪಾಳ್ ಕ್ರಾಸಿಂದ ಒಂದು ಹೆಚ್ಚು ಕಡಿಮೆ 1.5 ಕಿಲೋಮೀಟ್ರ್ ಬಂದರೆ ಈ ಚೆಕ್ ಪೋಸ್ಟು. 1.5 ಕಿಲೋಮೀಟ್ರ್ ಆಗಿದ ತಕ್ಷಣ ನಾವೆಲ್ಲೂ ಹೋಗೋಕ್ಕಾಗಲಿಲ್ಲ, ಯಾಕೆಂದರೆ ರಿವರ್ ಕ್ರಾಸಿಂಗ್ ಪ್ರಾಬ್ಲಮ್ ಇದ್ದಿದ್ದರಿಂದ. ನೆಕ್ಸ್ಟು ನೈಟ್ ಇಲ್ಲೇ ಫುಡ್ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ತಿನ್ಕೊಂಡು ಹೋದ್ವಿ. ಈಗ ಇಲ್ಲೊಂದು ಅಂಗಡಿ ಇದೆ. ಮೇಡಮ್ ಎಷ್ಟು ಒಂದು ರೊಟ್ಟಿಗೆ ಎಷ್ಟು ಮೇಡಮ್? ಒಂದು ರೊಟ್ಟಿಗೆ 10 ಯುವಾನ್. 10 ಯುವಾನ? 10 ಯುವಾನ್ ಅಂದರೆ ಎಷ್ಟಾಯ್ತು ಅದ್ರಿಗೆ? 10 ಇಂಟು 8? 1 ಯುವಾನ್ಗೆ ಎಷ್ಟು? ಮರಳಿ ಮೋಟೋ ಬ್ಲಾಗ್ಗೆ ಬಂದಾಯ್ತು. ಟೈಮ್ ಎಕ್ಸಾಕ್ಟ್ ಆಗಿ ಎಸ್ ಬ್ರೋ, ಥ್ಯಾಂಕ್ ಯು. All the very best. Thank you. Thanks a lot. You're from? Oh. I'm from Australia. Australia. I'm originally from Punjab. Punjab. Nice. अभी कैलाश जा रहा है ना? ठीक है भैया, मिलेंगी. बाय बाय. ಓಕೆ, ಟೈಮ್ ಎಕ್ಸಾಕ್ಟ್ ಆಗಿ ನಮ್ಮ ಇಂಡಿಯನ್ ಪ್ರಕಾರ 8:15, ಆದರೆ ಇಲ್ಲಿ ಚೈನಾ ಪ್ರಕಾರ 2.5 ಗಂಟೆ ಟೈಮ್. ಇವ್ರ ಟೈಮ್ ಮುಂದೆ ಇದೆ. ಸೊ ಅಲ್ಲಿಗೆ 10 ಗಂಟೆ ಆಗಿದೆ ನೋಡಿ ಅಪ್ಪ ಚೈನಾ ಟೈಮಿಂಗ್ಸು. ಮತ್ತು ಪೊಲೀಸ್ ಅಫಿಷಿಯಲ್ಸು ಜನ ಎಷ್ಟು ನೀಟಾಗಿದ್ದಾರೆ ಅಂದರೆ ನಾವು ಅಂದ್ಕೊಂಡಂಗಿಲ್ಲ, ತುಂಬ ಒಳ್ಳೆಯವರು ಇದ್ದಾರೆ. ಅಂದರೆ ಟೂರಿಸ್ಟ್ಗೆ ಅತಿಥಿ ಸತ್ಕಾರನ ಕ್ಲೀನಾಗಿ ಮಾಡ್ತಾ ಇದ್ದಾರೆ, ಅದಂತೂ ಗೊತ್ತಾಯಿತು. ಎಲ್ಲಪ್ಪ ನಮ್ಮವರು ಯಾರೂ ಕಾಣಿಸ್ತಾನೆ ಇಲ್ಲ, ಬಿಟ್ಬಿಟ್ಟೋದ್ರ. ಹಾಂ ಆಲ್ರೆಡಿ ಅಸೆಂಬಲ್ ಆಗಿಬಿಟ್ಟವ್ರೆ. ನಿನ್ನೆ ಬರೀ 1.5 ಕಿಲೋಮೀಟ್ರ್ ಅಷ್ಟೇ ನಾವು ಓಡಿಸಿರೋದು. ಆ ಬಾರ್ಡ್ರಿಂದ ಈ ಬಾರ್ಡ್ರಿಗೆ ಬಂದಿದ್ದಷ್ಟೇ. ಅದು ಬಿಟ್ಟರೆ ಇವತ್ತು ನೋಡಬೇಕು ಎಷ್ಟು ಕಿಲೋಮೀಟ್ರ್ ಹೊಡಿತೀವೋ ಅಂತ. ಎಸ್, ಹೌದಾ? ಯಾ ಗುಡ್ ಮಾರ್ನಿಂಗ್. ಎಸ್ ಏನ್ರಿ ಹೇಳಿ ಸರ್. ನಾನು ಚೆನ್ನಾಗಿದ್ದೀನಿ. ಇಲ್ಲೆಲ್ಲ ತುಂಬ ಜನ ಒಳ್ಳೆಯವರಿದ್ದಾರೆ, ಸಿಕ್ಕಾಪಟ್ಟೆ ಒಳ್ಳೆಯವರಿದ್ದಾರೆ. ನಂಗಂತೂ ತುಂಬ ಖುಷಿ ಆಯಿತು ನೋಡಿ, ಅವ್ಳಿಗೆ ಎಷ್ಟು ಪ್ರೀತಿ ನಮ್ಮ ಮೇಲೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ನೋಡಿ. ಅಲ್ಲಿ ಇಮಿಗ್ರೇಷನ್ ಮುಗಿದ್ಮೇಲೆ ನೆಕ್ಸ್ಟು ಪೊಲೀಸ್ ಅವ್ರದ್ದು ಒಂದು ಚೆಕ್ ಪೋಸ್ಟು. ಸೊ ಅದನ್ನು ಮುಗಿಸ್ಕೊಂಡು ಇಲ್ಲಿ ಬಂದು ಎಲ್ಲ ಲೈನ್ ಅಪ್ ಮಾಡಬೇಕು. ಕಾರ್ಗಳು ಯಾವ ಥರ ಲೈನಾಗಿ ಹೋಗ್ತಾ ಇದೆ ನೋಡಿ ಇಲ್ಲಿ ನಿಧಾನಕ್ಕೆ. ಇವನ್ ಆಮೇಲೆ ಇಲ್ಲಿ ಅಫಿಷಿಯಲ್ಸ್ಗಳು ಅವ್ರ ಕೆಲಸನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಂದರೆ ನಗ್ನಗ್ತಾ ನೋಡಿ ಎಲ್ರಿಗೂ ಒಂದೊಂದು ಸಲ್ಯೂಟ್ ಹೊಡಿತವ್ರು ಪಾಪ. ಬ್ಯೂಟಿಫುಲ್. ಥ್ಯಾಂಕ್ ಯು ಸರ್. ಗ್ರೇಟ್ ಅಲ್ಲ? ಆ್ಯಕ್ಚುಲಿ ಇಲ್ಲಿ ಚೈನಾದಲ್ಲಿ ಒಬ್ಬ ಇಂಡಿಯನ್ಗೆ ಚೈನಾದ ವೀಸಾ ಸಿಕ್ತು ಅಂತಂದರೆ ಅದೊಂಥರ ಗ್ರೇಟ್ ವಿಚಾರ ಅನ್ನೋ ಥರ ಟ್ರೀಟ್ ಮಾಡ್ತಾರೆ. ಹಾಂ, ಯು ಆರ್ ಲಕ್ಕಿ ಅಂತ ಹೇಳ್ತಾರೆ. ಹಾಂ, ಬೈ ರೋಡು. ಯಪ್ಪ, ತಮಾಷೆನೇ ಅಲ್ಲ. ಅಲ್ಲಿ ಒಂದು ಚೈನೀಸ್ದು ಪೊಲೀಸ್ ವ್ಯಾನ್ ಹೋಗ್ತಾ ಇದೆ. ನಾನೆಲ್ಲ ಯೂಶುವಲಿ ಹೋಗ್ತಾ ಇದೆ ಅಂತ ಅನ್ಕೊಂಡ್ರೆ ಇಲ್ವಂತೆ, ನಮ್ಗಳಿಗೋಸ್ಕರನೇ ಬಂದಿರೋದಂತೆ. ಈ ಬಾರ್ಡರ್ ದಾಟಕ್ಕಿಂತ ಮುಂಚೆ ಒಂದಷ್ಟು ಜನನ ಗ್ರೂಪ್ ಮಾಡಿ ಆ ಗ್ರೂಪ್ನ ಈ ಬಾರ್ಡರ್ನ ಎಲ್ಲಿ ರಿಸ್ಕ್ ಇದೆಯೋ ಅಲ್ಲಿ ದಾಟ್ಸೋವರ್ಗು ಅವ್ರ ಜೊತೆಲಿ ಇರ್ತಾರಂತೆ. ನೋಡಿ, ಒಂದು ದೇಶದ ರೆಸ್ಪಾನ್ಸಿಬಿಲಿಟಿ ಆ ದೇಶನ ನಂಬ್ಕೊಂಡು ಬರೋರ್ ಮೇಲೆ ಹೇಗೆ ಇಟ್ಕೊಳ್ಳುತ್ತೆ ಅನ್ನೋದು ನೋಡಿ. ಇಲ್ಲಿಗೆ ಮುಗೀತು. ಇನ್ನೇನೋ ಲ್ಯಾಂಡ್ ಸ್ಲೈಡು, ರೋಡ್ ಬ್ಲಾಕ್ ಅಂತಿದ್ವಲ್ಲ, ಅವೆಲ್ಲ ಮುಗೀತು. ಇನ್ನೇನೇ ಇದ್ರು ಸ್ಟ್ಯಾಂಡರ್ಡ್ ಹೈವೇ ಹಾಕೊಂಡು ಹೋಯ್ತಾ ಇರೋದೆ. ಹಿಂದೆ ನೋಡಿದ್ರಲ್ಲ, ಅದು ನಿಮಗೆ ಟೋಯಿಂಗ್ ವೆಹಿಕಲ್ಸು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂತಂದರೆ ಟೋ ವೆಹಿಕಲ್ಸ್ನು ಕೂಡ ಪಾಪ ರೆಡಿಯಾಗಿ ನಿಲ್ಲಿಸಿದ್ದಾರೆ ಚೈನಾದಲ್ಲಿ. ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾವು ನೋಟ್ ಮಾಡ್ಕೊಬೇಕಾಗಿರೋದು. ರೈಟಲ್ಲಿ ಹೊಡಿಬೇಡ ಕಣೋ, ಲೆಫ್ಟಲ್ಲಿ ಹೋಗು ಅಂತ ಕಮೆಂಟ್ ಹಾಕ್ಬೇಡಿ. ಇದು ಚೈನಾ, ರೈಟ್ ಸೈಡ್ ಡ್ರೈವಿಂಗ್ ಇದು. ಚೈನಾದ ಫಸ್ಟು ಟನಲನ್ನು ನಾವೀಗ ಕ್ರಾಸ್ ಮಾಡ್ತಾ ಇದ್ದೀವಿ. ಬಟ್ ನಮ್ಮ ಥರ ಫೋಟೋ ಗಿಟೋ ಎಲ್ಲ ತಗೊಳಕ್ಕೆ ನಿಲ್ಸಂಗಿಲ್ಲ, ಯಾಕಂತಂದರೆ ಎಸ್ಕಾರ್ಟ್ ವೆಹಿಕಲ್ ಹೋಗ್ತಾ ಇದೆ. ಜಸ್ಟ್ ಇವ್ರ ಹಿಂದೆನೇ ಹೋಗ್ಬೇಕಷ್ಟೇ. ಇವಾಗ ಈ ನೋಡಿ, ಯಾವ ವರ್ಡು ನಿಮ್ಗೆ ಇಂಗ್ಲೀಷಲ್ಲೆಲ್ಲ ಸಿಗಲ್ಲ, ಅವ್ರ ಚೈನೀಸಲ್ಲಿ ಅಷ್ಟೇ ಇರುತ್ತೆ. ನಾವು ನೋಡ್ಕೊಂಡು ತಿಳ್ಕೋಬೇಕು. ಒಂದೇನು ಅಂದರೆ ಸಂಖ್ಯೆಗಳನ್ನಾದರೂ ಇಂಗ್ಲೀಷಲ್ಲಿ ಹಾಕ್ತಾರೆ, ಅದೊಂದು ಖುಷಿ. ಸಂಖ್ಯೆಗಳು ಹಾಕಿದಾರಲ್ಲ, 4.5 ಮೀಟರ್. ಏನು ಇನ್ಫ್ರಾಸ್ಟ್ರಕ್ಚರ್ ಗುರು ಇದು, ಕ್ವಾಲಿಟಿ ಆಫ್ ದ ವರ್ಕು.
ಓಕೆ ನೋಡಿ, ಇಲ್ಲಿ ಎಸ್ಕಾರ್ಟ್ ಮಾಡಿಬಿಟ್ಟು ಇವಾಗ ನಮ್ಮನ್ನೆಲ್ಲ ಕಳಿಸ್ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಓಕೆ, ಇವ್ರನ್ನೆಲ್ಲ ಸ್ಟಾಪ್ ಮಾಡಿ ಈಗ ನಮ್ದೊಂದು ರೌಂಡ್ ಮುಗಿದ್ಮೇಲೆ ಇವ್ರನ್ನೆಲ್ಲ ಒಂದು ಕರ್ಕೊ ಹೋಗ್ತಾರೆ. ಏನು ಟ್ರಾಫಿಕ್ ಸೆನ್ಸು ಅಲ್ಲ, ಜಾಮ್ ಆಗೋ ಸೀನೇ ಇಲ್ಲ. ಆವಾಗ ಜಾಮ್ ಆಗೋ ರಿಸ್ಕೇ ಇಲ್ಲ. ಅಲ್ಲಿ ಇಂಟಿಮೇಷನ್ ಕೊಡ್ತಾರೆ, ನೋಡಪ್ಪ 50 ಗಾಡಿ ಈಗ ಆ ಕಡೆಯಿಂದ ಬರಲಿ, ನಾವಿಲ್ಲಿ ಸ್ಟಾಪ್ ಆಗ್ತೀವಿ. ಇಷ್ಟು ನಾವೆಲ್ಲ ಬಂದಮೇಲೆ ಓಕೆ, ಇಲ್ಲಿಂದ 50 ಗಾಡಿ ನಾವು ಹೋಗ್ತೀವಪ್ಪ, ಆ ಕಡೆ ಎಲ್ಲ ಸ್ಟಾಪ್ ಆಗಲಿ. ಸೂಪರ್. ಬೈಕ್ಸ್ ಅಂದರೆ ಭಾರಿ ಇಷ್ಟ. ಬೈಕ್ಸ್ ಅಂದರೆ ಭಾರಿ ಇಷ್ಟ. ಇಲ್ಲಿ ನೋಡಿದ್ರೆ ಇನ್ನೊಂದು ಬೈಕ್ಸ್ಗಳು ಕಡಿಮೆ ಚೈನಾದಲ್ಲಿ. ಲ್ಯಾಂಡ್ ಸ್ಲೈಡ್ಗೆ ಎಷ್ಟು ಚೆನ್ನಾಗಿ ಪ್ರಿಪೇರ್ ತೊಗೊಂಡಿದ್ದಾರೆ ಅಂತಂದರೆ ಇವರು, ಎಲ್ಲಿ ಸಣ್ಣದಾಗಿ ಸಿಗುತ್ತೋ ಅಲ್ಲಿ ಜಾಲರಿಗಳ ಹಾಕಿ ಕಲ್ಲು ಬರೋ ಜಾಗಕ್ಕೆ, ಮಣ್ಣು ಕುಸಿಯೋ ಜಾಗಕ್ಕೆ ಈ ಥರದ್ದೊಂದು ಸ್ಟ್ರಕ್ಚರ್ ಮಾಡಿದ್ದಾರೆ ನೋಡಿ. ಸ್ಕ್ವೇರ್ ಟೈಪ್ ಮಾಡಿ ರಿಟೈನಿಂಗ್ ವಾಲ್ ಟೈಪ್ನೇ ಮಾಡಿದ್ದಾರೆ. ಬಟ್ ಫುಲ್ ವಾಲ್ ಕಟ್ಟಿಲ್ಲ. ಗೊತ್ತು ಅವ್ರಿಗೆ, ಫುಲ್ ವಾಲ್ ಕಟ್ಟು ಅಂತಂದರೆ ಡೆಡ್ weight ಜಾಸ್ತಿ ಆಗುತ್ತೆ, ಅದೇ ಬಿದ್ದೋಗುತ್ತೆ ಅಂತ. ಅದಕ್ಕೆ ಏನು ಮಾಡಿದರೆ ಸ್ಟ್ರೈಟ್ ಲೈನ್ಗಳು ಹೊಡೆದು ಕಾಲಮ್ಮು ಮತ್ತು ಬೀಮ್ ಕಾನ್ಸೆಪ್ಟಲ್ಲಿ ಮಾಡಿಟ್ಟಿದ್ದಾರೆ ನೋಡಿ. ನಾವು ಮೇಲ್ಗಡೆ ಕಾಲಮ್ಮು ಬೀಮ್ ಹಾಕ್ತೀವಲ್ಲ, ಲೈಕ್ ಆ ಥರ ಸ್ಟ್ರಕ್ಚರ್ನ ಸ್ಟ್ರೈಟ್ ಮೇಲೆ ಎತ್ಸಿದ್ದಾರೆ. ನಾನು ಹೇಳಿದ್ದು ನಿಮ್ಗೆ ಕ್ಲೀನಾಗಿ ಅರ್ಥ ಆಗಿರುತ್ತೆ ಈಗ. ಸೊ ಅಲ್ಲಿಂದ ವೆಯ್ಟ್ ರಿಡಕ್ಷನ್ ಮಾಡ್ಕೊಂಡು ಇಲ್ಲಿ ರಿಟೈನಿಂಗ್ ಕಟ್ಟಿದ್ದಾನೆ. ಆ್ಯಕ್ಚುಲಿ ಇದನ್ನು ಇದೆಯಲ್ಲ, ಇದು ಡ್ಯಾಮಿಗೆ ಯೂಶ್ವಲಿ ಕಟ್ತೀವಿ ನಾವು, ಡ್ಯಾಮ್ಗೆ ಆ ಥರ ಮಾಡಿದ್ದಾರೆ. ಆಮೇಲೆ ನೋಡಿ, ಬರೋ ನೀರಿಗೆ ಜಾರಿ ಮಾಡಿಕೊಟ್ಬಿಟ್ರೆ ಅದು ಯಾವುದೇ ರೀತಿ ತೊಂದರೆ ಮಾಡಲ್ಲ ಅಂತ. ಮತ್ತು ಅಲ್ಲೊಂದೊಂದು ಸಣ್ಣದಾಗಿ ಒಂದೊಂದು ಕಟ್ಟಿದ್ದಾರೆ ಗೊತ್ತಾ, ಅದೇನಕ್ಕೆ ಅಂತಂದರೆ ಬರೋ ನೀರು ಫೋರ್ಸ್ನ ಕಡಿಮೆ ಮಾಡೋಕ್ಕೆ, ಅದ್ರ ಪವರ್ನ ಕಡೌನ್ ಮಾಡೋಕ್ಕೋಸ್ಕರ ಆ ಥರ ಸಣ್ಣದು ಕೊಡ್ತು ಅಂತಂದಾಗ ನೀರು ಸ್ಮೂತಾಗಿ ಬಂದು ಬೀಳುತ್ತೆ ಅನ್ನೋ ಉದ್ದೇಶ ಅದು. ಓಹೋ, ಬಾರ್ಡ್ರ್ ಇನ್ಸ್ಪೆಕ್ಷನ್ 50 ಮೀಟ್ರ್. ಫೋಟೋ ಹೊಡ್ಕೊಂತ ಫ್ಲ್ಯಾಶ್ ಹೊಡಿತು ಅಲ್ಲಿ. ಏನು ಟೆಕ್ನಾಲಜಿ ಗುರು ಇವ್ರದು. ಫೋಟೋನು ತಗೊಳುತ್ತಲ್ಲ. ಖುಷಿ ಏನು ಅಂತಂದರೆ ನಮ್ಮ ಟಾಟಾ ಗಾಡಿಗಳು ಇಲ್ಲೂ ಕೂಡ ಓಡಾಡ್ತಿದ್ದಾವೆ. ಯಾಕೆಂತಂದರೆ ನೇಪಾಳದಿಂದ ಇಲ್ಲಿಗೆ ಬರ್ತಾವಲ್ಲ, ಹಂಗೆ ಏನದು ಮೂಗು ಮುಚ್ಕೊ. ಆ ಟೈರ್ಗೆ ನೀರು ಹಾಕ್ತಾ ಇರೋದು, ಬಿಸಿ ಆಗಬಾರ್ದು ಅಂತ. ಹೌದು, ಅದು ಏನು ಗೊತ್ತಾ, ಟೈರ್ಗೆ ನೀರು ಆಗಬಾರ್ದು ಅಂದ್ಬಿಟ್ಟು, ಏನೋ ಹೀಟ್ ಆಗಬಾರ್ದು ಅಂತ ನೀರು ಹಾಕೊಳ್ಳುತ್ತೆ. ಪ್ಲೀಸ್ ಪುಲ್ ಓವರ್ ಹಿಯರ್ ಆ್ಯಂಡ್ ಗೆಟ್ ಆಫ್ ಫಾರ್ ರಿಜಿಸ್ಟ್ರೇಷನ್. ಇಳಿದ್ಬಿಟ್ಟು ಬಂದು ರಿಜಿಸ್ಟ್ರೇಷನ್ ಮಾಡ್ಬಿಟ್ಟು ಹೋಗಿ ಅಂತ ಹೇಳ್ತೈತೆ. ಪಾಪ ಏನು ಪ್ಯೂರಿಫೈ ಆಗಿದೆ ನೀರು. ಅದಕ್ಕೆ ಇವ್ರುಗಳೆಲ್ಲ ಇಷ್ಟೊಂದು ಕಲರ್ ಇರೋದು. ನೋಡಿ, ಚೈನಾದ ಯಾವುದೋ ಒಂದು ಹಳ್ಳಿ ಇದು. ನಾವು ಎಂಟ್ರಿ ತಗೊಂಡಿರೋ ಫಸ್ಟ್ ಹಳ್ಳಿ ಎಷ್ಟು ನೀಟಾಗಿದೆ ನೋಡಿ. ಹೊಡಿಲಿ. ಪ್ರತಿ ಹಳ್ಳಿಗಳಲ್ಲೂ ಕ್ಯಾಮ್ರಾಗಳ, ಏನಕ್ಕೆ? ಸೆಕ್ಯೂರಿಟಿ ಆ ಥರ ಇದೆ ಇಲ್ಲಿ. ಓಹೋ, ಏನಿದೆ ಗುರು ಇದು. ಇಲ್ಲೂ ಬೈಕರ್ಸ್ ಇದ್ದಾರೆ ಅಲ್ಲಿ. ಸಿಗ್ನಲ್ಲು ಇದೊಂಥರ ಮಜಾ ಇದೆ, ರೈಟ್ ಸೈಡ್ ಹೊಡಿಯೋದು. ಅಲ್ಲಿ ಎಷ್ಟು ಚೆನ್ನಾಗಿ ಮಾಡ್ತೈತೆ ಅದು. ಅಯ್ಯೋ ಸಾಕು ಬಿಡ, ಕೈಗೆ ನೋವು ಬಂದದು. ಅರೆ ವಾವ್, ಮಸ್ತ್ ಎಕ್ಸ್ಪೀರಿಯನ್ಸು, ನಿಜವಾಗ್ಲೂ ಹೇಳ್ತೀನಿ. ಓಕೆ, ಸೊ ಪಾಸ್ಪೋರ್ಟ್ ಎಂಟ್ರಿ ಮಾಡಿಸ್ಕೊಂಬರ್ತಾರೆ. ಸೊ ನಾವು ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಎಕ್ಸಾಕ್ಟಾಗಿ ನಾವಿದ್ದೀವಿ ಗೈರಾಂಗ್ ಅನ್ನೋ ಒಂದು ಸಿಟಿನಲ್ಲಿ. ಸಿಟಿ ಅಂತಂದರೆ ತುಂಬ ದೊಡ್ಡ ಸಿಟಿನೂ ಅಲ್ಲ, ಆದರೆ ಆ ಸಿಟಿ ವೈಬ್ನ ಕೊಟ್ಟಿದ್ದಾರಲ್ಲ, ಅದಕ್ಕೊಂದು ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆ ಅಂತಂದರೆ ಇಲ್ಲಿನ ರಸ್ತೆಗಳಾಗಿರ್ಬೋದು, ಡ್ರೈನೇಜ್ ಸಿಸ್ಟಮ್ಗಳಾಗಿರ್ಬೋದು, ನೋಡಿ ಪೇರಲ್ಲಿ ಅವ್ರವ್ರು ಹೋಗೋಂಥ ಆಟೋಗಳಾಗಿರ್ಬೋದು, ಎಲ್ಲವೂ ಕೂಡ ಪ್ರತಿಯೊಂದು ಕ್ಲೀನ್ನೆಸ್ ಆಗಿದೆ. ಈ ಲಂಡನ್ ಟ್ರಿಪ್ನ 2ನೇ ದೇಶ ಅದು ಚೈನಾ. ನೇಪಾಳ ದಾಟಿ ಚೈನಾ ಎಂಟ್ರಿ ಆಗ್ತಿದ್ದಂಗೆ ಅದೊಂದು ವೈಬ್ ಶುರು ಆಯಿತು. ಒಂದು ಸಿಸ್ಟಮು ಈ ಥರ ಇರಬೇಕು ಅನ್ನೋ ಥರ ನಮ್ಗೆ ಅನಿಸುತ್ತೆ. ನೀವು ನೋಡ್ಬೋದು, ಇಲ್ಲೊಂದು ಸಿಟಿನಲ್ಲಿ ನಿಲ್ಸಿದ್ದೀವಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಅದ್ಭುತವಾಗಿದೆ. ಎಲ್ಲ ಕಡೆನೂ ಕೂಡ ಒಂದೊಂದು ಸಿಗ್ನಲ್ ಇಟ್ಟಿದ್ದಾರೆ, ಏನೋ ಒಂಥರ ಮಜಾ ಇದೆ.
ಆ್ಯಂಡ್ ಮೋರ್ ಎವರ್ ಇವಾಗ ಇಲ್ಲಿ ನಮ್ಮ ಪಾಸ್ಪೋರ್ಟ್ದು ಮತ್ತೊಂದು ವೆರಿಫಿಕೇಶನ್ ಕೆಲಸ ನಡೀತಾ ಇದೆ. ನಮ್ಮ ಜೊತೆ ಇದ್ದಾರೆ ಯಾರು ಗೊತ್ತಾ, ನಮ್ಮ ಟ್ರಾವೆಲ್ ಗೈಡು. ಸೊ ಅವ್ರ ಹೆಸರು ಬಂದ್ಬಿಟ್ಟು ಆಮಿ ಅಂತ. ಆಮಿ, ಇಂಟ್ರಡ್ಯೂಸ್ ಯುವರ್ ಸೆಲ್ಫ್. Nice to meet you. I'm Amy. I'm from Mianyang, 200 kilometers far from Chengdu. Okay, Amy is our travel guide all around the China, main China land. Yeah. And glad to meet you. Nice to meet you too. Yes. Welcome to Sichuan. Say hi to my subscribers. Subscribers? Yes, subscribers. Hi. Hi. You can remove the mask. Okay. Yes, this is Amy. Nice to Hi. meet you, and please guide us very well. She will. Yes. Guide us Yeah. all around China Yeah. well. Yes. Okay? Yeah. Thank okay. you. I will. ಏನ್ ಮಮ್ಮ ಚೆನ್ನಾಗಿದ್ಯಾ? ಇಲ್ಲೂ ಅಡ್ಡಡ್ಡ ನುಗ್ತಾರಪ್ಪ. ಅರೆ 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 ನೋಡಿ, ಚೈನಾದ ಪ್ರಧಾನಿ. ಚೈನಾದಲ್ಲಿ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ವಿತೌಟ್ ಮಿಷನರೀಸ್ ಇವರು ಮಾಡೋದೇ ಇಲ್ಲ. ಯಾಕೆಂತಂದರೆ ಇವರು ಟೆಕ್ನಾಲಜಿ ಆ ಲೆವೆಲಲ್ಲಿ ಇದ್ದಾರೆ. ಮತ್ತು ನಿಮಗೆ ಇಲ್ಲಿ ಚೈನಾದಲ್ಲಿ ನೋಡಿ ಬೈಕ್ಗಳಿಗೆಲ್ಲ ಒಂದೊಂದು ಮೇಲ್ಗಡೆ ಒಂದು ರೈನ್ ಕೋಟ್ ಹಾಕೊಂಡಿರ್ತಾರೆ ನೋಡಿ, ಸಾಕಾಗಿರುತ್ತೆ ಅದೊಂಥರ. ಮತ್ತು ಗೂಡ್ಸ್ಗಳು ಸಿಕ್ಕಾಪಟ್ಟೆ ಗೂಡ್ಸ್ಗಳಿದ್ದಾವೆ ಇಲ್ಲಿ, ಅಂದರೆ ಈ ಥರ ಪುಟಾಣಿ ಗೂಡ್ಸ್ಗಳು. ಆಲ್ಮೋಸ್ಟ್ ಆ ಗೂಡ್ಸ್ಗಳನ್ನ ನೋಡ್ದಂಗೆ ಬರೀ ಲೇಡೀಸ್ಗಳೇ ಅದನ್ನು ಡ್ರೈವ್ ಮಾಡ್ತಾ ಇರೋದು ಅಲ್ಲಿ. ನೋಡ್ರಿ, ಚೈನಾದಲ್ಲೂ ಕಾಮಿಡಿ ಮಾಡ್ತಾರೆ. ಫಸ್ಟ್ ಬೈಕರ್ಸ್ ನುಗ್ಗಿ ಹೇಳ್ತೀನಿ, ಎಲ್ಲ ಲೈನ್ ಹಾಕಿ ಹೇಳ್ತೀನಿ. ಸೊ ನಾವು ಬಂದಿದ್ದೀವಿ ಚೈನಾದ ಯು ಸ್ಮೈಲ್ ಅನ್ನೋ ಒಂದು ಪೆಟ್ರೋಲ್ ಪಂಪ್ ಹತ್ರ. ನೋಡಿ, ಈಗ ಚೈನಾದಲ್ಲಿ ಪೆಟ್ರೋಲ್ ಹಾಕ್ಸೋಕ್ಕೆ ಅಂತ ಬಂದ್ವಿ. ಯು ಸ್ಮೈಲ್ ಅಂಥೇಳಿ ಇದು ಕಂಪ್ನಿ, ಓಕೆನಾ. ಆದರೆ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಬೈಕ್ಗೆ ಅಲ್ಲಿ ಪೆಟ್ರೋಲ್ ಆಗ್ತಾ ಇಲ್ಲ. ಸೊ ಕ್ಯಾನ್ ತಗೊಬಂದು ಹಾಕ್ಸ್ಕೊಬೇಕು. ಸೊ ಈಗ ಬನ್ನಿ ಹಾಕ್ಸ್ಕೊಳ್ಳೋಣ. ನೋಡಿ, ಈ ಥರ ಕ್ಯಾನಿಗೆ ಫಿಲ್ ಮಾಡಿಕೊಡ್ತಾರೆ. ಇದನ್ನು ತಗೊಂಡೋಗಿ ನಾವು ಗಾಡಿಗೆ ಹಾಕೊಬೇಕು. ಪೆಟ್ರೋಲ್ ನಾನು ಫಿಲ್ ಮಾಡಿದ್ದು 100 ಯುವಾನ್ಗೆ. ಸೊ 100 ಯುವಾನ್ ಅಂತಂದರೆ ಎಷ್ಟಾಯಿತು? 12 ರೂಪಾಯಿ ನಮ್ಮ ಇಂಡಿಯನ್ ಕರೆನ್ಸಿ 1 ಯುವಾನ್ಗೆ. ಸೊ ಅಲ್ಲಿಗೆ 1200 ರೂಪಾಯಿಗೆ ನಾನು ಪೆಟ್ರೋಲನ್ನು ಹಾಕ್ಸಿದ್ದೀನಿ. ಸೊ ಈಗ ಕೊಡ್ತಾ ಇದ್ದೀನಿ. 68. You have to pay 68. Right? 68? Yeah. Okay. Right? Mine. Yeah. How much he did the petrol? 是不是？他加了42。对，是。你给他加的是吗？对，我给他加的。哦。 68? Yeah. He know ಪಕ್ಕ. that. ಟೋಟಲ್ 3 ಖಂಡ ಅನ್ಸುತ್ತೆ ನಾವು ಸುತ್ತಾಡೋದು. ಎಲ್ಲಿ ಸರ್? ನಾನು 10th ಸೋಷಿಯಲ್ ಓದಬೇಕಾದ್ರೆ ಸಮಾಜ ವಿಜ್ಞಾನ ಅಲ್ಲಿ ಓದ್ತಾ ಇದ್ದೆ. ಯುರೋಪ್ ಖಂಡ, ಏಷ್ಯಾ ಖಂಡ ಅಂತ. ಇವತ್ತು ಆ ಖಂಡಗಳಿಗೆಲ್ಲ ಬರ್ತಾ ಇದ್ದೀನಿ. ಎಷ್ಟು ಖುಷಿ ಆಗ್ತಿದೆ ನೋಡಿ. ಅದು ಬೈಕಲ್ಲಿ ಬಂದಿದ್ದೀನಲ್ಲ, ಅದಿನ್ನ ಪ್ಲಸ್ ಖುಷಿ. ಅಂಡ್ ನಾವು ಪಟ್ಟಿರೋ ಶ್ರಮ ಅದನ್ನು ನೆನ್ಸ್ಕೊಬೇಕು ಸರ್. ನಾವು ಜೀವನದಲ್ಲಿ ಎಷ್ಟು ಸ್ಟ್ರಗಲ್ ಪಟ್ಟಿದ್ದೀವಿ ಸರ್. ಎಲ್ಲ ಮಕ್ಳ ಥರ ನಾವು ಬರೀ ಎಂಜಾಯ್ಮೆಂಟ್ಗೆ ಅಷ್ಟೇ ನಿಂತ್ಕೊಂಡ್ಬಿಟ್ಟಿದ್ದಿದ್ರೆ ನಾವು ಇಲ್ಲಿವರೆಗೂ ಬರೋಕ್ಕಾಗ್ತಿತ್ತಾ? 1 ರೂಪಾಯಿನೂ ಕೂಡಿಟ್ಟು ಎಲ್ಲೂ ಸುಮ್ಮನೆ ವೇಸ್ಟ್ ಮಾಡಿದೆ ಇಟ್ಕೊಂಡ್ ಬಂದಿದ್ದಕ್ಕೆ ಅಲ್ಲ ಇವತ್ತು ಇಲ್ಲಿವರೆಗೂ ಬಂದಿದ್ದು. ಇದು ಫುಲ್ ಎಲ್ಲ ಬರೀ ಅಂಗಡಿ ಕಾಂಪ್ಲೆಕ್ಸ್ಗಳೇ. ಇಲ್ಲ ಮೇ ಬಿ ಈ ಕನ್ಸ್ಟ್ರಕ್ಷನ್ ಇರೋದು ಅನ್ಸುತ್ತೆ. ಏನೋ ಮಾಡ್ತಾ ಇದ್ದಾರೆ ಒಟ್ಟಿನಲ್ಲಿ. ಇವ್ರು ನೋಡಿ ಕೃಷಿ ಕಾರ್ಯ ಎಷ್ಟು ಚೆನ್ನಾಗಿ ಮಾಡ್ತಾರೆ. ಹುಲ್ಲೆಲ್ಲ ಇದು ಮಾಡಿಕೊಂಡು, ಏನು ಗುರು ಇದು ಹಳ್ಳಿನೂ ಇಷ್ಟು ಚೆನ್ನಾಗಿ ಇಟ್ಕೊಂಡು ಆ ಕೃಷಿ ಕೆಲಸನೂ ಮಾಡ್ಕೊಂಡು ದೇಶನೂ ಸವಲತ್ತು ಮಾಡ್ಕೊಂಡವ್ರಲ್ಲ ಇವರು. ನೋಡಿ, ಲೇಡೀಸು ಆಟೋ ಓಡಿಸೋರು ಎಲ್ಲ, ಇದೆಲ್ಲ ಲೇಡೀಸೇ ಈ ಆಟೋ ಓಡಿಸೋರೆಲ್ಲ. ಏನೋ ಒಂಥರ ಇಲ್ಲ ಇವರೇ ಒಂಥರ ಮಗುನೂ ಇಟ್ಕೊಂಡು ಇಲ್ಲುವೆ ಪ್ರಪಂಚನೇ ಒಂಥರ ಅಂದರೆ ಇವರೇ ಒಂದು ಪ್ರಪಂಚ. ಎಕ್ಸ್ಪೋರ್ಟ್ ಆಫ್ ನೇಪಾಳಿ ವೆಹಿಕಲ್ಸು ನೋಡಿ, ಇಲ್ಲಿಂದ ಹೋಗುತ್ತೆ ವೆಹಿಕಲ್ಗಳು ನೇಪಾಳ್ಗೆ. ವೆಹಿಕಲ್ಸು ಮತ್ತು ಗೂಡ್ಸು ಏನು ಚೆಕಿಂಗ್ ಮಾಡ್ತಾರೆ ಎಲ್ಲ ಕಡೆ. ಚೆಕಿಂಗು ಅಂತ. ಇದು ಶುರು ಆದಾಗಿಂದ ಎಷ್ಟು ಒಂದು 4ನೇ ಚೆಕ್ ಪೋಸ್ಟ್ ಇದು. ನಮ್ಮ ಮ್ಯಾಮಿ ಅವ್ರು ಇರೋದ್ರಿಂದ ನಮ್ಮೆಲ್ಲ ಪಾಪ ಡಾಕ್ಯುಮೆಂಟೇಷನ್ ಅದು ಇದು ಎಲ್ಲನೂ ಅವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲದಕ್ಕೂ ಪರ್ಮಿಷನ್ ಬೇಕಿಲ್ಲಿ. ನೀವು ಚೈನಾದ ಮೂಲೆ ಓಡಾಡ್ತೀನಿ ಅಂದರೆ ಅವ್ರವ್ರ ಸರ್ಪದಿ, ಆ ಸರ್ಪದಿನಲ್ಲಿ ನೀವು ಪರ್ಮಿಷನ್ ತಗೋಬೇಕು, ಡಾಕ್ಯುಮೆಂಟ್ ತೋರಿಸ್ಬೇಕು, ಹೋಗ್ಬೇಕು ಅಷ್ಟೇ. ನದಿ ನೀರು ಕಮ್ಮಿ ಆಗುತ್ತಲ್ಲ ಆ ಟೈಮಲ್ಲೂ ಅಲ್ಲಿ ಬೆಳೀತಾರೆ ನೋಡಿ. ಅಲ್ಲಿ ಗಿಡಗಳು ಹಾಕಿದಾರಲ್ಲ, ಕಲ್ಟಿವೇಶನ್ ನಡೆಯುತ್ತೆ ಅಲ್ಲೂ ಕೂಡ.
ಯಾಕಂದರೆ ಇದೊಂದು ಸ್ವಲ್ಪ ಡ್ರೈ ಲ್ಯಾಂಡ್ ಅಲ್ಲ, ನಾವೀಗ ಅಲ್ಲಿ ಮೊದಲು ನೋಡೋದಕ್ಕಿಂತ ಆ ಡ್ರೈ ಲ್ಯಾಂಡ್ನ ಉಪಯೋಗಿಸ್ಕೊಂಡು ನೋಡಿ ಈಗ ಏನು ಮಾಡ್ತಾರೆ, ಇವಾಗ ಚೆನ್ನಾಗಿ ಇದು ಮರಗಳು ದೊಡ್ಡದಾಗ್ಬಿಟ್ರೆ ನೀರು ಬರೋ ರಭಸನ ಮಣ್ಣಿನ ಸವಕಳಿನ ಕಡಿಮೆ ಮಾಡ್ಬೋದು. ಕೊರತೆ ಆಗುತ್ತೆ ಗೊತ್ತಾ, ಸಾಯಿಲ್ ಎರೋಸನ್ ಅದು ಕಡಿಮೆ ಆಗುತ್ತೆ. ಈ ಜಾಗ ಮಾತ್ರ ಹೇಳಂಗೆ ಇಲ್ಲ. ಆದರೆ ಸೋಲಾರ್ ಎನರ್ಜಿನ ಎಷ್ಟು ಚೆನ್ನಾಗಿ ಯೂಸ್ ಮಾಡಿದ್ದಾರೆ ನೋಡಿ, ಎಲ್ಲ ಕಡೆ ಸೋಲಾರ್ ಪ್ಯಾನಲ್ ಇಟ್ಬಿಟ್ಟು ಇದೊಂದು ವ್ಯಾಲಿ ಸಖತ್ತಾಗಿದೆ ಅಲ್ಲ. ಇವಾಗ ಈ ಹೈವೇನಲ್ಲಿ ಮಧ್ಯದಲ್ಲಿ ಒಂದು ಜಾಗದಲ್ಲಿ ಸ್ಟಾಪ್ ಹಾಕಿದ್ದೀವಿ. ಏನಕ್ಕೆ ಅಂತಂದರೆ ಲಂಚ್ ಬ್ರೇಕ್. ಸೊ ಲಂಚ್ ಬ್ರೇಕ್ ಎಲ್ಲಿ ನಡೀತಾ ಇದೆ ಅಂತಂದರೆ ನೋಡಿ, ಇಲ್ಲೇ ಕಾರಲ್ಲೇ ರೆಡಿ ಮಾಡ್ತಾ ಇದ್ದಾರೆ. ಓಕೆ, ಸೊ ಈ ವ್ಯೂ ನೀವು ನೋಡ್ತು ಅಂತಂದರೆ ಬ್ಯೂಟಿಫುಲ್ ಆಗಿದೆ. ನಾನು ಆಗಲೇ ಗೋಪುರದಲ್ಲಿ ಬರ್ಬೇಕಾದ್ರೆ ಹೇಳಿದೆ, ಅಲ್ಲಲ್ಲಿ ನದಿ ದಡದಲ್ಲಿ ಎಲ್ಲೆಲ್ಲಿ ಕೊರತೆ ಬರುತ್ತೋ ಅಲ್ಲಿ ಗಿಡ ನೆಡ್ತಾ ಇದ್ದಾರೆ ಅಂತ. ಸೊ ಅಲ್ಲಿ ನೆಟ್ಟಿದ್ದಂಥ ಗಿಡಗಳು ನೋಡಿ, ಇಲ್ಲಿ ಒಂದೊಂದು ಚಿಕ್ಕ ಚಿಕ್ಕ ಮರಗಳಾಗಿದ್ದಾವೆ. ಇದು ಫ್ಯೂಚರ್ಗೆ ಏನಾಗುತ್ತೆ ಅಂತಂದರೆ ಹೋಯ್ತಾ ಆ ಮರಗಳು ಮಣ್ಣಿನ ಸವಕಳಿಯನ್ನು ತಡೆದು ಈ ಕೊರತನ ತಡೆದು ಈ ರೋಡ್ವರೆಗೂ ಕೊರಿಯೋದನ್ನು ಕಡಿಮೆ ಮಾಡುತ್ತೆ ಅನ್ನೋ ಉದ್ದೇಶಕ್ಕೆ ಈ ಥರ ಮಾಡಿದ್ದಾರೆ. ಇರೋ ಟೆಕ್ನಾಲಜಿನ ಎಷ್ಟು ಕ್ಲೀನಾಗಿ ಯೂಸ್ ಮಾಡ್ಕೋಬೋದು ಅಷ್ಟು ಅದ್ಭುತವಾಗಿ ಮಾಡಿದ್ದಾರೆ. ಇವನ್ ಈ ಗಿಡಗಳನ್ನ ಸುಮ್ಮನೆ ನೆಟ್ಟು ಬಿಟ್ಟಿಲ್ಲ, ಬಿಡೋ ಹೆಂಗೋ ಆದಂಗೆ ಆಗಲಿ ಅಂತ ಬಿಟ್ಟಿಲ್ಲ. ಅದನ್ನೇನು ಮಾಡಿದ್ದಾರೆ, ಪೈಪ್ ಕನೆಕ್ಷನ್ ಕೊಟ್ಟು ಅವಕ್ಕೆ ಹನಿ ನೀರಾವರಿ ಪದ್ಧತಿನೂ ಕೂಡ ಮಾಡಿದ್ದಾರೆ. ಸೊ ಈಗ ನಮ್ಮ ಪಯಣ ಇಲ್ಲಿ ಊಟ ಮುಗಿಸ್ಕೊಂಡು ಇಲ್ಲಿಂದ ಒಂಥರ ಹಿಂಸೆ ಆದಂಗೆ ಆಯ್ತಾಯಿದೆ ನನಗೆ. ಹಿಂಸೆ ಆದಂಗೆ ಆಗ್ತಿದೆ. ನಾನು ಅದೇ ಹೇಳಿದ್ದು, ಆ ಸೌಂಡ್ ಬರ್ತಾ ಇದೆ ಇಲ್ಲಿ ನೋಡಿ, ಇಲ್ಲಿ ಅದೇ ಸೌಂಡ್ ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ ಆಯ್ತು. ಬುದ್ಧರ ಮಠ ಅನಿಸುತ್ತೆ. ಇಲ್ಲಿಂದ ಅಲ್ಲಿವರೆಗೂ ಎಷ್ಟು ಚೆನ್ನಾಗಿ ಈ ಬಾವುಟಗಳನ್ನ ಕಟ್ಟಿದ್ದಾರೆ ನೋಡಿ. ಅಲ್ಲಿದೆ ಮಠ. ಏನೋ ಒಂದು ಹರಕೆ ಥರ ಇರುತ್ತೆ ಅನಿಸುತ್ತಿದೆ. KF ಈ ಕ್ಲೈಮೇಟ್ಗೆ ನೋಡಿ ಫುಲ್ಲು ಥ್ರಾಟಲ್ಲಿ ಹಿಡ್ಕೊಂಡಿದ್ದೀನಿ. 6th ಗೇರಲ್ಲಿ KTM ಹೋಯ್ತಾ ಇರೋದು ಬರೀ 60 km/h ಅಷ್ಟೇ ಸ್ಪೀಡು. ಅದ್ರ ಮೇಲೆ ಹೋಯ್ತಾ ಇಲ್ಲ 50. ಇಳೀತು. ಓ ಇರಿ ಬೈಕೊಂಡಿರ್ತಾನೆ. ಓ ಇನ್ನೊಬ್ಬ ಹೋಗ್ತಾನೆ, ಹೊಡೆದ್ಬಿಡಿ ಅಲ್ಲಿವರೆಗೆ ಅವ್ನು ಬರೋವ್ರಿಗೆ. ಏನಿದೆ ಬ್ರೋ ಇದು, ಅಪ್ಪ ಸಕ್ಕದಾಗಿದೆ ನೋಡಿ. ಚೈನಾದವ್ರು ಯಾರೋ ಒಬ್ಬರು ನಾರ್ಮಲ್ ನಡ್ಕೊಂಡು ಬ್ಲಾಗ್ ಮಾಡೋರು, ಅವರು ನೋಡಿ ಗೋಪುರ ಇಟ್ಕೊಂಡಿದ್ದಾರೆ, ಖುಷಿ ಪಡ್ತಿದ್ದಾರೆ. 317青藏线 ಹಾಂ 我骑摩托跑过，这个月才跑。ಓಕೆ ಸೂಪರ್ ನೈಸ್. Yes, we can. Yes. Thank you. 好多人啊， Thank you. 这么多。ಹಾಂ, ನಮ್ಗೆ ಅರ್ಥ ಆಗಲ್ಲ. ಏನು ತೊಂದರೆ ಏನಾಗಿಲ್ಲ, ಬರ್ತಾರೆ. ಪೊಲೀಸ್ ನಾವು ಹೋಗ್ತೀವಿ ವಾಪಸ್ ಈಗ. ಸುಮನ್, ನೀವು 3 ಜನ ಮಾತಾಡ್ಕೋತಿದ್ರಲ್ಲ, ನೀವು 3 ಜನ ನೋಡೋ ಕವರ್ ಆಗಿರೋದನ್ನ 3 ಜನ ಒಟ್ಟಿಗೆ ಇರಬೇಕು. ಯಾರೋ ಒಬ್ಬರಾದ್ರೂ ಮಧ್ಯ ಇರಬೇಕು. ಅವನ್ಯಾಕೆ ನಿಧಾನ ಅದ? ಅದು ಸರ್ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಬಂದ್ರಲ್ಲ. ಒಂದು ಕೆಲಸ ಮಾಡಿ, ನೀವು ವೆಯ್ಟ್ ಮಾಡಿ ಇಲ್ಲಿ. ಹಾಂ ರೋಹಿತ್ ಅವನು ಕಾಯ್ತಾ ಇದ್ದಾನೆ. ಸರ್ ಕಾಯ್ಲಿ ಹಂಗಾದ್ರೆ ನೀವು ಮುಂದೆ ಹೋಗಿ. ಟರ್ನೆಲ್ಲ ಹಿಂಗ್ ಮಾಡ್ಕೊಂಡು ಹೋಗ್ತೀವಲ್ಲ, ಜಾರುತ್ತೆ ಅಲ್ಲಿ, ಹೆವಿ ಜಾರುತ್ತಿತ್ತು. ಇವೊಂದು ಕಮ್ಯುನಿಕೇಶನ್ ಇಲ್ಲ, ನೀವು 3 ಜನದ ಕಮ್ಯುನಿಕೇಶನ್. ಅದೇ ಇದ್ವಿ. ಒಂದು 10 ನಿಮಿಷ ಆಗಿದೆ. ಈಗ ಬರ್ತಾ ಸಿಕ್ಕದ್ನ ನೋಡು. ನನಗೆ ಲಾಸ್ಟ್ ಆಯ್ತು, ಇವ್ರಿಗೆ ಸಿಕ್ಕಿಲ್ಲ ಅಷ್ಟು. ನೋಡ್ಬಾ, ಕಾಂಟ್ಯಾಕ್ಟ್ ಮಾಡೋಕೆ ಎಂತ ಬೇಕು ಅಲ್ಲಿ ಎಂತಾರು ಇದ್ದಿದ್ರೆ? ಈ ತಗೋ. ಎಷ್ಟು ಕಿಲೋಮೀಟರ್ಸ್ ಅಲ್ಲ ಇದು? ಹೆಂಗಿದು ಮಾತಾಡೋಣ? ಇವತ್ತು ಮಾತಾಡಿರೋದು ಅಷ್ಟೇ. ಕಾರ್ ಅವರು ರೋಹಿತ್
ರೋಹಿತ್ ರೋಹಿತ್ are you there? Nobody speaking the ಇದು ಅವನು ಪೆಟ್ರೋಲ್ ಹಾಕ್ಸೋಕೆ ಹೋಗಿದ್ದಾನೆ. ಪೆಟ್ರೋಲ್ ಹಾಕ್ಸೋಕೋದಾಗ ಪಕ್ಕದಲ್ಲಿ ಯಾರು ತೆಗಿಬೇಕಲ್ಲ. ಯಾರು ರೋಹಿತಾ? ಜೈನ್ ಇದ್ದಾರೆ. ಓಕೆ ಓಕೆ ನಾನು ಸರಿ ಇಲ್ಲ ನೀನು ನೋಡ್ಪ. ನಾನು ಹೋಗ್ಬಿಡ್ತೀನಿ. ಬೈಕ್ ಕಳಿಸ್ಬೇಡಿ, ಬೈಕ್ ವಾಪಸ್ ಕಳಿಸ್ಬೇಡಿ. ಹಾಂ, ಬೈಕ್ ವಾಪಸ್ ಕಳಿಸ್ಬೇಡಿ. ಒಬ್ಬರೇ ಇರ್ತಾರೆ ಸರ್, ಬೈಕ್ ಹೋಗೋದು ಒಳ್ಳೇದಲ್ಲ. ಒಬ್ರು ಇರ್ತಾರೆ, ಇವ್ರಿಗೇನಾರು ಹೆಚ್ಚು ಕಮ್ಮಿ ಆದರೂ ಆಮೇಲೆ ನಮಗೆ ತೊಂದರೆ ಆಗುತ್ತೆ. ಕೆಲಸ ಮಾಡೋಣ. ಹಾಂ, ನಾನು ನೀವು ನಾನು ಹೇಳೋದು ಸರ್, ನಾನು ಹೇಳೋದು ಬೆಸ್ಟ್. ಹಾಂ, ಕಾರಲ್ಲಿ ಬೇಕಾದ್ರೆ ಹೋಗಿ, ಬೈಕಲ್ಲಿ ಹೋಗೋದು ಸರಿ ಅಲ್ಲ ಸರ್. ಏನಾಯ್ತು ಗೊತ್ತಾ, ಗಾಡಿಗಳೆಲ್ಲ ಹೆವಿ ಸ್ಪೀಡಲ್ಲಿ ಬಂತು, ಹೆವಿ ಸ್ಪೀಡಲ್ಲಿ. ನಾವೇ ಕನ್ಫ್ಯೂಸ್ ಆದ್ವಿ, ನಾವೇ ಕನ್ಫ್ಯೂಸ್ ಆಗಿ ನಾನೇ ಎಲ್ಲೋ ಬೇರೆ ರೋಡಲ್ಲಿ ಹೋದ್ನೇನೋ ಅನ್ಕೊಂಡೆ. ಸರ್ ಕೊನೆಯಲ್ಲಿ ಯಾವ ಕಾರ್ ಇರುತ್ತೆ ಅವ್ರು ಹೋದ್ರೆ? ಹಾಂ, ಇಲ್ಲ ಎಲ್ಲರೂ ಹೋಗೋದು ಬಿಡಲ್ಲ. ನಾವೆಲ್ಲ ಯಾಕೆ ಹೋಗೋದು? ನಾವಿಲ್ಲೇ ಇರೋಣ. ಓ ಐದಾರು ಅವ್ರಿಬ್ರು ಹೋಗ್ತಾರೆ, ಹೋಗ್ಲಿ, ಕಾರ್ ಹೋಗ್ಲಿ. ಅಣ್ಣ ಹಂಗೆ ರೆಸ್ಕ್ಯೂ ಇದ್ದಾಗ ನೀವು ಮುಂದೆ ಹೋಗ್ಬೇಡಿ ಬೈಕು. ಓ ಈಗ ನೀವು ಹೋಗಿ ನಿಮ್ಗೇನಾದ್ರು ಒಂದು ಹೆಚ್ಚು ಕಮ್ಮಿ ಆಯ್ತಪ್ಪ, ನಿಲ್ಲಿಸ್ಬಿಟ್ಟಿರ್ತಾರೆ ಗಾಡಿನ. ನಿಲ್ಸಿರ್ತಾರೆ. ಇಲ್ಲಿ ನಾನು ಹೇಳಲ್ಲ ಕಾನ್ಫಿಡೆಂಟಾಗಿ, ಇನ್ನು 5 ನಿಮಿಷ ತಡ್ರಿ ಬರ್ತಾರೆ ಅವರು ಗೊಯ್ ಅಂತ. ಅಲ್ಲೇ ಇದು ಟೈಟ್ ಮಾಡಿ ಹೋಗಿ 5 ನಿಮಿಷಕ್ಕೆ ಬರ್ತಾರೆ ನೋಡಿ. ಹಿಂಗೆ ನಿಲ್ಸಿದ ಕೂಡಲೇ ನಾನು ನೀವು ಒಟ್ಟಿಗೆ ಐತೀರಾ ಅಂತ ಐತಿದೆಯಲ್ಲ ಸ್ಟ್ರೈಪ್ಸ್ ಥರ ಎಲ್ಲ ಹಿಂಗೆ ಡಾಂಬರ್ ಥರ. ಆದರೆ ಅದು ಕಾಮನ್ ಅಣ್ಣ, ಅದೇನು ಇಲ್ಲ. ಅದು ಬಿಡಿ, ಇನ್ನು 5 ನಿಮಿಷ ನಾವು ಇಲ್ಲೇ ವೆಯ್ಟ್ ಮಾಡಿದ್ರೆ ಬರ್ತಾರೆ ನೋಡಿ ಅವರು. ಹುಲಿಯೋದು ನೋ ಪ್ರಾಬ್ಲಮ್ ಈಸ್ ಆಲ್ರೆಡಿ ಆಲ್ ವೆಹಿಕಲ್ಸ್ ಆರ್ ಇನ್ ವೆರಿ ಸ್ಪೀಡ್, ಹೈ ಸ್ಪೀಡ್, ರೈಟ್? ವಿ ಆರ್ ಬಿಗ್ಗರ್ಸ್ ಈಸಿ, ಓಕೆ, ವಿ ವಿಲ್ ಮ್ಯಾನೇಜ್. ಬಟ್ ಹಿ ವಾಸ್ ಲಿಟ್ಲ್ ಬಿಟ್ ಲೇಟರ್. ಹಿ ಮೈಟ್ ಬಿ ಕಮ್, ನೋ ಪ್ರಾಬ್ಲಮ್. ಸರ್ ಎಲ್ಲರಿಗೂ ರೋಡ್ ಮಿಸ್ ಆಯ್ತು, ನಾನು ಒಂಟಿಯಾಗೆ ಬಂದಿದ್ದು. ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಸರ್ ನಾನೇನೆ 135 ಕಿಲೋಮೀಟರ್ ಗಾಡಿ ಇಟ್ಕೊಂಡ್ ಬಂದಿದ್ದೀನಿ, ಒಬ್ಬನೇ ಅದೇ ರೋಡಲ್ಲಿ. ನನಗೆ ಕನ್ಫ್ಯೂಸ್ ಆಯ್ತು, ಹಿಂದೆನಾ ಮುಂದೆನಾ ಅಂತ. ಟೇಲ್ ಆಗಿರ್ಬೇಕು. ಒಂದು ಸ್ಟಾಪ್ ಹಾಕಿ ಸರ್. ಸರ್ ಸರ್ ಇನ್ನೊಂದೇ ಸರ್ 25 ಕಿಲೋಮೀಟರ್ ಮಾಡಿದ್ದಾನೆ ಡಿಮ್ ಡಿಪ್. 25 ಕಿಲೋಮೀಟರ್ ನಾನು ಮುಂದೆ ಹೋಗ್ತಾ ನಿಲ್ತಾ ಇಲ್ಲ. ನಾನು ನಿತ್ಯ ನೋಡ್ತಾ ಇದ್ದೀನಿ ಡಿಮ್ ಡಿಪ್ ಮಾಡ್ತಾನೆ. ಇಲ್ಲ ಡಿಮ್ ಡಿಪ್ ಮಾಡೋದು ನಿತ್ಯ ಮಾಡಲಿಲ್ಲ, ನಿಲ್ಲಿಸ್ತೇನೆ.